ನಾವು ನೋಡುವಾಗ ಇಲ್ಲಿ ಹೀಗೆ ಕಟ್ ಆದದ್ದು ಓಪನ್ ಆಗಿದೆ ಬ್ಯಾಕ್ ಸೈಡ್ ಒಂದು 20-25% ಕಟ್ ಆಗಿದೆ ಇಲ್ಲಿ, ಅಷ್ಟು ಡೀಪ್ ಇತ್ತು ಜಾಗ. ಅಂದರೆ ಒಳ್ಳೆ ಪೆಟ್ಟು ಬಿದ್ದಿದೆ ಅದು ಒಂದೇ ಕಡೆ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಲಾಲ್ ಬಾಗ್ನ ಸೈಬೀನ್ ಕಾಂಪ್ಲೆಕ್ಸ್ ಹತ್ತಿರ ಬಂದು ನಿಂತಿದ್ದೀವಿ. ಅಂತ ಹೇಳಿದ್ರೆ ರೌಡಿ ಶೀಟರ್ ವಿಕ್ಕಿ ಬಪ್ಪಾಲನಿಗೆ ಅಟ್ಯಾಕ್ ಮಾಡಿರುವಂತಹ ಘಟನೆ, ಮಾಂಸ ಕತ್ತರಿಸುವಂತ ಆಯುಧದಲ್ಲಿ ಬಂದು 4 ಬಾರಿ ತನ್ನ ಕುತ್ತಿಗೆ ಕಡ್ದಿರುವಂತದ್ದು. ಆ CCTV ಫುಟೇಜ್ ಅನ್ನು ಕೂಡ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲಿಗೆ ಕಡ್ದಂತ ಸಮಯದಲ್ಲಿ ಅವನ ಹೆಲ್ಮೆಟ್ಗೆ ಆ ಪೆಟ್ಟು ಬಿದ್ದಿದೆ, ನಂತರದಲ್ಲಿ 3 ಪೆಟ್ಟು ಕುತ್ತಿಗೆಗೆ ಕೂಡ ಕಡ್ದಿದ್ದಾನೆ. ಅವನಿಗೆ ಏನಾಗ್ತಾ ಇದೆ ಎತ್ತ ಅನ್ನುವಂತ ವಿಚಾರದಲ್ಲಿ ಏನೂ ಕೂಡ ಗೊತ್ತಿಲ್ಲ. ಅವನ ಹಿಂದ್ಗಡೆನೆ ಅಂತ ಹೇಳಿದ್ರೆ ಈ ರೌಡಿ ಶೀಟರ್ ವಿಕ್ಕಿ ಬಪ್ಪಾಲ್ ಏನಿದ್ದಾನೆ ಅವನ ಹಿಂದ್ಗಡೆನೆ ಇವನು FZ ಗಾಡಿಯಲ್ಲಿ ಬಂದು ನಿಂತಿದ್ದಾನೆ. ವಿಕ್ಕಿ ಬಪ್ಪಲ್ಗೆ ಏನಾಗ್ತಾ ಇದೆ ಅನ್ನುವಂತ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಏಕಾಏಕಿಯಾಗಿ ಬಂದು ಅಟ್ಯಾಕ್ ಅನ್ನು ಕೂಡ ಮಾಡಿದ್ದಾನೆ. 4 ಪೆಟ್ಟು ಕುತ್ತಿಗೆಗೆ ಕೊಟ್ಟ ನಂತರ ಇದೇ ಏನು ಲಾಲ್ಬಾಗ್ ರೆಸಿಡೆನ್ಸಿ ಕಾಣ್ತಾ ಇದೆ, ಅದರ ಫುಟ್ಪಾತ್ ಏನು ನಿಮಗೆ ಕಾಣ್ತಾ ಇದೆ, ಆ ಫುಟ್ಪಾತ್ ಅನ್ನು ಹತ್ತಿಸಿಕೊಂಡು ಆ ಆರೋಪಿ ಪರಾರಿ ಆಗಿರುವಂಥದ್ದು, ಆ ಕಡಿದ ಯುವಕ ಪರಾರಿ ಆಗಿರುವಂಥದ್ದು ಒಂದು 20-25 ವರ್ಷದ ಒಳಗಡೆನ ಯುವಕ ಅಂತೇಳಿ ನಮಗೆ ಕಾಣುತ್ತೆ. ಈ ಒಂದು ಸೈಬೀನ್ ಕಾಂಪ್ಲೆಕ್ಸ್ ಲಾಲ್ಬಾಗ್ ರೆಸಿಡೆನ್ಸಿಯ ಎದುರುಗಡೆ ಇರುವಂಥದ್ದು. ಈ ಡಿವೈಡರ್ ಪಕ್ಕ ನಡೆದಂತಹ ಘಟನೆ ಬೆಂಗಳೂರು ಮಹಾನಗರ ಪಾಲಿಕೆ ಕಾಣ್ತಾ ಇದೆ. ಅದರ ಎದುರುಗಡೆಗೆ ನಡೆದಂತಹ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಟೈಮಲ್ಲಿ ಇದೇ ರೀತಿಯಾಗಿ ಸಿಗ್ನಲ್ ಕೂಡ ಬಿದ್ದಿತ್ತು. ಸಿಗ್ನಲ್ ಬಿದ್ದಂತ ಸಮಯದಲ್ಲಿ ಈ ವಿಕ್ಕಿ ಬಪ್ಪಾಲ್ ಅನ್ನುವಂಥವನು ಇಲ್ಲೇ ನಿಂತಿದ್ದ, ಈ ಸೈಡ್ ಡಿವೈಡರ್ ಪಕ್ಕನೇ ನಿಂತಿದ್ದ. ಅದರ ಹಿಂದ್ಗಡೆ ಈ ಆರೋಪಿ ಬಂದು ತನ್ನ FZ ಬೈಕ್ ಅನ್ನು ನಿಲ್ಲಿಸಿ ಸ್ಟ್ಯಾಂಡ್ ಹಾಕಿ ನಂತರದಲ್ಲಿ ಮಾಂಸ ಕತ್ತರಿಸುವಂತ ಒಂದು ಆಯುಧದಿಂದ ಹೊಡೆದಿದ್ದಾನೆ. 3 ಬಾರಿ ಕುತ್ತಿಗೆಗೆ ಹೊಡೆದಿದ್ದಾನೆ, 4 ಬಾರಿ ಹೊಡೆದಿದ್ದಾನೆ. ಫಸ್ಟಿಗೆ ಹೊಡೆದಂತ ಸಮಯದಲ್ಲಿ ಅದು ಹೆಲ್ಮೆಟ್ಗೆ ಬಿದ್ದಿದೆ. ನಂತರ ಈ ವಿಕ್ಕಿ ಬಪ್ಪಲ್ ಏನಿದ್ದಾನೆ ತನ್ನ ಆಕ್ಟಿವಾವನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿವರೆಗೂ ಹೋಗಿದ್ದಾನೆ. ಆ ಒಂದು ಏನು ಕಾಣ್ತಾ ಇದೆ ಕಿಂಗ್ ಫಿಶರ್ ಅಥವಾ ಜನ ಔಷಧಿ ಅನ್ನುವಂಥದ್ದು ಏನು ಕಾಣ್ತಾ ಇದೆ ಅಲ್ಲಿವರೆಗೂ ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ಅಲ್ಲಿ ಗಾಡಿಯನ್ನು ಕೂಡ ನಿಲ್ಲಿಸಿದ್ದಾನೆ, ತನ್ನ ಆಕ್ಟಿವಾವನ್ನು ಕೂಡ ನಿಲ್ಲಿಸಿದ್ದಾನೆ. ಆನಂತರದಲ್ಲಿ ಈ ಮೊಬೈಲ್ ಲವ್ ಅನ್ನುವಂಥದ್ದು ಏನು ಕಾಣ್ತಾ ಇದೆ ನಿಮಗೆ. ಸೊ ಅವರು ಬಂದು ಅಂದರೆ ಇಲ್ಲಿ ಬೊಬ್ಬೆ ಹಾಕಿದ್ರಂತೆ, ಒಂದಷ್ಟು ಜನ ಇಲ್ಲಿ ಬೊಬ್ಬೆ ಹಾಕಿದ್ರು. ಮೊಬೈಲ್ ಲವ್ ಅನ್ನುವಂಥದ್ದು ಏನು ಕಾಣ್ತಾ ಇದೆ, ಮೊಬೈಲ್ ಆಕ್ಸೆಸರೀಸ್ ಆ್ಯಂಡ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತೇಳಿ ಅಲ್ಲಿದ್ದಂಥವರು ಅವನನ್ನು ಹೋಗಿ ಹಿಂದುಗಡೆಯಿಂದ ಹಿಡಿದು ಅವನ ಆಕ್ಟಿವಾದ ಸ್ಟ್ಯಾಂಡನ್ನೆಲ್ಲ ಹಾಕಿ ನಂತರ ರಿಕ್ಷಾವನ್ನು ಕೂಡ ನಿಲ್ಲಿಸುವಂತ ಪ್ರಯತ್ನ ಪಟ್ಟರು. 3 ರಿಕ್ಷಾವನ್ನು ನಿಲ್ಲಿಸಿದ್ರು, 2 ರಿಕ್ಷಾವನ್ನು ನಿಲ್ಲಿಸಿದ್ರು, ಅವರು ನಿಲ್ಲಿಸಿಲ್ಲ. ನಂತರದಲ್ಲಿ 3ನೇ ರಿಕ್ಷಾದವರು ನಿಂತ ನಂತರ AJ ಹಾಸ್ಪಿಟಲ್ಗೆ ಆ ರಿಕ್ಷಾದವರು ಹಾಕಿ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ. ಅವನನ್ನು ನೋಡಿದಂತ ಸಮಯದಲ್ಲಿ ಕುತ್ತಿಗೆಗೆ ಬಲವಾದ ಪೆಟ್ಟು ಕೂಡ ಬಿದ್ದಿತ್ತು, ಸ್ಥಿತಿ ಗಂಭೀರ ಆಗಿತ್ತು ಅನ್ನುವಂತ ವಿಚಾರದಲ್ಲಿ ಈ ಮೊಬೈಲ್ ಲವ್ನವರು ಏನು ಪ್ರತ್ಯಕ್ಷದರ್ಶಿಗಳು ಇದ್ರು ಅವರು ಕೂಡ ಹೇಳಿರುವಂತ ಮಾತು. ಸೊ ಈ ವಿಕ್ಕಿ ಬಪ್ಪಲ್ ಅಲ್ಲಿ ಬಂದ ನಂತರ ಅವರಿಗೆ ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ ಅಂತೆ. ಏನಾಗಿದೆ ಅಂತೇಳಿ ಕೇಳಿದಾಗ ಯಾರೋ ಬಂದು ಹಿಂದೆಯಿಂದ ಹೊಡೆದ್ರು ಅಂತೇಳಿ ಹೇಳಿದಂತೆ. ಸೊ ಅಂದರೆ ಇವನಿಗೆ ಫಾಲೋ ಮಾಡಿಕೊಂಡು ಬಂದಿರುವಂಥದ್ದು ಅಥವಾ ಏನಾಗಿದೆ ಎತ್ತ ಅಂತೇಳಿ ಏನೂ ಕೂಡ ಗೊತ್ತಿಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಅಂತ ಹೇಳಿದ್ರೆ ಇದು ಭಾರತ್ ಮಾಲಿಂದ KSRTCಯಿಂದ ಬರುವಂಥ ರೋಡ್. ಈ ಸೈಡಿಂದ ಅವನ ಹಿಂದುಗಡೆನೆ ಈ ಆರೋಪಿ ಕೂಡ ಬಂದಿದ್ದ, ವಿಕ್ಕಿ ಬಪ್ಪಲ್ನ ಹಿಂದುಗಡೆನೆ ಈ ಆರೋಪಿ ಕೂಡ ಬಂದಿದ್ದ ಅಂತೇಳಿ. ಯಾಕೆಂತೇಳಿದ್ರೆ ಆ CCTVಯನ್ನು ನೋಡಿದಾಗ ಗೊತ್ತಾಗುವಂಥದ್ದು ವಿಕ್ಕಿ ಬಪ್ಪಲ್ ಇಲ್ಲಿ ಅವನ ಆಕ್ಟಿವಾವನ್ನು ನಿಲ್ಲಿಸಿದ್ರೆ ಸೊ ಅವನ ಹಿಂದುಗಡೆಗೆ ಫಾರ್ ಎಕ್ಸಾಂಪಲ್ ಒಂದು ಈ ಆಕ್ಟಿವಾ ಏನು ಕಾಣ್ತಾ ಇದೆ ಅದೇ ರೀತಿ ಆಕ್ಟಿವಾವನ್ನು ಕೂಡ ವಿಕ್ಕಿ ಬಪ್ಪಲ್ ನಿಲ್ಲಿಸಿದ. ಈ ಆಕ್ಟಿವಾದ ಹಿಂದುಗಡೆ ಅವನ FZ ಗಾಡಿಯನ್ನು ಕೂಡ ನಿಲ್ಲಿಸಿರುವಂಥದ್ದು. ನಂತರ ಸ್ಟ್ಯಾಂಡ್ ಹಾಕಿ ಕೂಲ್ ಆಗಿ ಬಂದು ತನ್ನ ಏನು ಹೊಟ್ಟೆಯ ಒಳಗಡೆ ಇಟ್ಟಿದ್ದಂಥ ಒಂದು ಮಾಂಸ ಕಡಿಯುವಂಥ ಸಣ್ಣ ಆಯುಧದಿಂದ 4 ಬಾರಿ ಅಟ್ಯಾಕ್ ಮಾಡಿರುವಂತಹ ಘಟನೆ. ಇದು ಸದ್ಯದ ಮಟ್ಟಿಗೆ ರಿವೆಂಜ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೈಯಕ್ತಿಕ ಕಾರಣಕ್ಕೆ ಏನೋ ಆಗಿದೆ ಅಂತೇಳಿ ಒಬ್ಬನೇ ಬಂದು ಅಟ್ಯಾಕ್ ಮಾಡಿರುವಂತಹ ಕಾರಣಕ್ಕಾಗಿ ಗ್ಯಾಂಗ್ ವಾರ್ ಅಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಯ ಪ್ರಕಾರ ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಇದೆ ಪಾಂಡೇಶ್ವರ್ ಅಂತ ಹೇಳಿ. ಅಲ್ಲಿಯ CCTVಯನ್ನು ನೋಡಿದಾಗ ಇವನು ಬೈಕ್ನ 2 ಹ್ಯಾಂಡಲ್ ಅನ್ನು ಕೂಡ ಬಿಟ್ಟು ಈ ರೀತಿಯಾಗಿ 2 ಕೈಯನ್ನು ಈ ರೀತಿಯಾಗಿ ಮಾಡಿ ಖುಷಿಯಲ್ಲಿ ಹೋಗ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಈ ವಿಕ್ಕಿ ಬಪ್ಪಾಲ್ನ
ಕೊಲೆ ಯತ್ನ ಪ್ರಕರಣ ಕೂಡ ದಾಖಲಾಗಿದೆ, ಗಾಂಜಾ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಟೋಟಲ್ ಆಗಿ 13 ಕೇಸ್ ಏನೋ ಇದೆ ಈ ವಿಕ್ಕಿ ಬಪ್ಪಲ್ನ ವಿರುದ್ಧ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇದು ಏನು ರಿವೆಂಜ್ ಅಂತೇಳಿ, ಅವರಿಗೆ ಏನೋ ಜಗಳ ಆಗಿದೆ, ಜಗಳ ಆದ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಅಂತೇಳಿ ಏಕಾಏಕಿಯಾಗಿ ಬಂದು ಈ ರೀತಿಯಾಗಿ ಏನೋ ಸೇವಿಸಿದ್ದ ಅಂತೇಳಿ ಅನಿಸುತ್ತೆ. ಈ ಆರೋಪಿ ಕೂಡ ಗಾಂಜಾ ಇಲ್ಲ ಅಂತ ಹೇಳಿದ್ರೆ ಇದು ಅಂದ್ರೆ ತುಂಬಾ ವೆಹಿಕಲ್ ಕೂಡ ಹೋಗ್ತಾ ಇರುತ್ತೆ, ನಿರ್ಜನ ಪ್ರದೇಶ ಏನೂ ಕೂಡ ಅಲ್ಲ, ತುಂಬಾ ವೆಹಿಕಲ್ ಇರುತ್ತೆ, ಸಿಗ್ನಲ್ ಅಲ್ಲೇ ಬಂದು ಕಡಿಯೋಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನಾದ್ರೂ ಸೇವಿಸಿಲ್ಲ ಅಂತ ಹೇಳಿದ್ರೆ ಸಿಗ್ನಲ್ ಅಲ್ಲಿ ಕಡಿಯುವಂತ ಧೈರ್ಯವನ್ನು ಖಂಡಿತವಾಗ್ಲೂ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಮುಂದೆ ಹೋದ್ರೆ ಇದು ಹೋಗುವಂಥದ್ದು ನಿಮಗೆ ಮಂಗಳೂರಿನ ಜ್ಯೋತಿಗೆ ಹೋಗುತ್ತೆ, ಅದರ ರೈಟ್ ಸೈಡ್ಗೆ ಹೋದ್ರೆ ಮಂಗಳ ಸ್ಟೇಡಿಯಂನ ಗ್ರೌಂಡ್ ಹತ್ತಿರ ಹೋಗುತ್ತೆ. ಒಂದು ವೇಳೆ ಮಂಗಳ ಸ್ಟೇಡಿಯಂನ ಗ್ರೌಂಡ್ ಹತ್ರ ಏನಾದ್ರೂ ಅವನು ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದಷ್ಟು ಜನ ಇರೋದಿಲ್ಲ, ಇವನು ಅಲ್ಲೇ 4 ಪೆಟ್ಟು ಹೊಡೆಯುವ ಬದಲು ಒಂದು 5-6 ಪೆಟ್ಟು ಹೊಡೆದು ಖಂಡಿತವಾಗ್ಲೂ ಸಾಯಿಸ್ತಾ ಇದ್ದ ಅಂತೇಳಿ. ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದು ಈ ವಿಕ್ಕಿ ಬಪ್ಪಲನ್ನು ಈ ಯುವಕ ಏನಿದ್ದಾನೆ ಅವನು ಆರೋಪಿ ಏನಿದ್ದಾನೆ ಅವನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ, ಎಲ್ಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದು ನಿಂತಾಗ ವಿಕ್ಕಿ ಬಪ್ಪಲ್ಗೂ ಕೂಡ ಗೊತ್ತಿಲ್ಲ ನನ್ನನ್ನು ಹೊಡೆಯುತ್ತಾನೆ ಅಥವಾ ನನ್ನನ್ನು ಫಾಲೋ ಮಾಡ್ಕೊಂಡಿದ್ದಾನೆ ಅಂತೇಳಿ. ವಿಕ್ಕಿ ಬಪ್ಪಲ್ನ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸಿರಾಜ್ ರವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ಆ ಏನು ವಿಕ್ಕಿ ಬಪ್ಪಲ್ ಆಕ್ಟಿವಾವನ್ನು ತಂದು ನಿಲ್ಲಿಸಿದ್ದ ಆ ಟೈಮಲ್ಲಿ ಅವರನ್ನು ರಿಕ್ಷಕ್ಕೆ ಹಾಕಿ ಕಳಿಸಿದ್ದು ಅಂತೇಳಿ, ಯಾರು ಏನು ಎತ್ತ ಅಂತೇಳಿ ಇವರಿಗೆ ಕೂಡ ಗೊತ್ತಿರಲಿಲ್ಲ. ಏನಾಗಿತ್ತು ಸರ್ ಘಟನೆ ನೀವು ನೋಡುವಾಗ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಲ್ಲಿ ಅಟ್ಯಾಕ್ ಆಗಿದೆ ಅಂತ? ಆ ಶಾಪ್ ಇದು ಒಳಗಿದ್ದೆ, ಒಳಗಿಂದ ಹೊರಗೆ ಬರೋ ಬೊಬ್ಬೆ ಕೇಳಿದೆ, ಹಾಗೆ ಬಂದು ನೋಡುವಾಗ ಸ್ಕೂಟರ್ ಅವರೇ ಬಿಡ್ಕೊಂಡು ಬಂದಿದ್ದಾರೆ, ಬಂದು ಇಲ್ಲಿ ನಿಲ್ಲಿಸಿದ ಕೂಡಲೇ ಅಲ್ಲಿ ಏನಾಯ್ತು ಅಂತ ಕೆಳಗೆ ಇಲ್ಲಿ ಅಂತ ಹೊಡೆದಾಗೆ ಆಯ್ತು. ನಾವು ನೋಡುವಾಗ ಇಲ್ಲಿ ಹೀಗೆ ಕಟ್ಟಾದದ್ದು ಓಪನ್ ಆಗಿದೆ ಬ್ಯಾಕ್ ಸೈಡ್, ಮತ್ತು ಒಬ್ಬರು ಇನ್ನೊಂದು ಆಚೆ ಒಬ್ಬನ ಅಂಗಡಿಯವರಿದ್ದರು, ಅವರು ಮತ್ತು ನಾವು ಒಟ್ಟಿಗೆ ರಿಕ್ಷಾ ನಿಲ್ಲಿಸಿದೆವು. 2 ರಿಕ್ಷಾದವರು ನಿಲ್ಲಿಸಲಿಲ್ಲ, ನಮ್ಗೆ ಆಗೋದಿಲ್ಲ ಹೋಗ್ಲಿಕ್ಕೆ ಉಂಟ ಅಂತ. ಮತ್ತೊಂದು 3rd ರಿಕ್ಷಾದವ್ರು ನಾವು ಎದುರು ಗೇಟೆ ನಿಲ್ಲಿಸಿದೆವು, ಅವರು ಮಾತ್ರ ಪಾಪ ಅವರೇ ಧೈರ್ಯದಲ್ಲಿ ಬಂದು ಅವರು ಗ್ರೇಟ್, ಅಂದರೆ ಒಬ್ಬರೇ ಹತ್ತಿಸಿಕೊಂಡು ಅವರೊಬ್ಬರೇ ಹಾಕಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಪಾಪ. ಅದಕ್ಕೇನು ಹೇಳಲಿಕ್ಕಿಲ್ಲ, ಅವ್ರು ರಿಕ್ಷಾದವರನ್ನು ಮೆಚ್ಚುವಂಥ ಕೆಲಸ, ಒಬ್ಬರೇ ಧೈರ್ಯದಲ್ಲಿ ತಗೊಂಡು ಹೋಗಿದ್ದಾರಲ್ಲ. ನಾವು ಮತ್ತೆ ಈಚೆ ಬಂದೆವು ಅಷ್ಟೇ. ಅಲ್ಲ, ಏನಿತ್ತು ಗಾಯ, ಹೇಗಿತ್ತು ಗಾಯ? ಸರಿ ಒಂದು 20%ವರೆಗೆ ಇದಾಗಿದೆ, ಓಪನ್ ಆಗಿದೆ. ಈಗ ನಾವು ನೋಡುವಾಗ ಅವ್ರು ರಿಕ್ಷಾದಲ್ಲಿ ಕೆಳಗೆ ಬಿದ್ದಾಗೆ ಆದರು ಸೀಟಲ್ಲಿ ಲಾಸ್ಟಿಗೆ. ಅಷ್ಟರವರೆಗೆ ಇಲ್ಲಿ ಬೈಕನ್ನು ಸೈಡಿಗೆ ಇಟ್ಟಿದ್ದಾರೆ, ನಿಂತು ಪುನಃ ಆಚೆ ನಾವು ರಿಕ್ಷಾಗೆ ಹತ್ತಿಸಿದ ಮೇಲೆ ರಿಕ್ಷಾ ಹೋಗಿದೆ. ಒಂದು 20-25% ಕಟ್ ಆಗಿದೆ ಇಲ್ಲಿ, ಅಷ್ಟು ಡೀಪ್ ಇತ್ತು ಜಾಗ. ಒಳ್ಳೆ ಪೆಟ್ಟು ಬಿದ್ದಿದೆ. ಹೆಲ್ಮೆಟ್ ಇತ್ತು, ಹೆಲ್ಮೆಟ್ ಎಲ್ಲ ತೆಗೆದು ಸ್ಕೂಟ್ರಲ್ಲಿ ಅವರದ್ದು ಇಲ್ಲಿ ನಿಲ್ಲಿಸಿ ಮತ್ತೆ ಅದರಲ್ಲಿ ಹೋದದ್ದು ನಾವು. ಮತ್ತು ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿದ್ರು, ಮತ್ತು ಬೇರೆ ಅಂಗಡಿಯವರು ಇದ್ದರು, ಅವರು ಸಹ ಒಟ್ಟಿಗೆ ನಾವು ಇದು ಮಾಡಿದ್ವಿ, ಅವರು ಒಟ್ಟಿಗೆ ಬಂದು ಕರ್ಕೊಂಡು ಹೋದ್ರು. ಹಾಂ, ಬೊಬ್ಬೆ ಕೇಳಿದ್ದು, ನಾವು ಶಾಪ್ ಇದು ಒಳಗಿದ್ದೆ, ಬೊಬ್ಬೆ ಕೇಳಿದರೆ ನಾವು ಹೊರಗೆ ಬಂದದ್ದು. ಹೊರಗೆ ಬಂದು ನೋಡಿ ಅವರಿಗೆ ಸಹ ಗೊತ್ತಾಗಲಿಲ್ಲ, ಅವ್ರ ಹತ್ರ ಕೇಳುವಾಗ ಅವರು ಇಲ್ಲಿ ಎಂಥದ ಬಿದ್ದಾಗೆ ಆಯ್ತು ಅಂತೇಳಿ. ಅವರಿಗೆ ಅಷ್ಟು ಡೀಪ್ ಕಟ್ಟಾಗಿದೆ. ಇಲ್ಲ ಅವರಿಗೆ ಕರೆಕ್ಟ್ ಗೊತ್ತಾಗಲಿಲ್ಲ. ಮತ್ತು ಯಾರು ಎಂತಂತ ಕೇಳೋರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರಿಗೆ ಗೊತ್ತಿಲ್ಲ. ಅನ್ಸಾರ್ ಕೂಡ ಇದ್ದಾರೆ ಅಂತ ಹೇಳಿದ್ರೆ ಈ ವಿಕ್ಕಿ ಬಪ್ಪಲ್ ರವರಿಗೆ ಅಟ್ಯಾಕ್ ಆದಂಥ ಸಮಯದಲ್ಲಿ ಅವರು ಆಕ್ಟಿವಾವನ್ನು ತೆಗೆದುಕೊಂಡು ಇಲ್ಲಿ ತಂದು ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಅವರನ್ನು ರಿಕ್ಷಾದಲ್ಲಿ ಕಳಿಸಿದಂಥ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಏನು ನೋಡಿದ್ರಿ ಸರ್, ನಿಮಗೆ ಗೊತ್ತಾಯಿತು ಇವರಿಗೆ ಅಟ್ಯಾಕ್ ಆಗಿರುವಂಥ ವಿಚಾರ? ಅಟ್ಯಾಕ್ ಆಗಿತ್ತು. ಅಟ್ಯಾಕ್ ಆಗಿ ಅವರೇ ಗಾಡಿ ಬಿಟ್ಕೊಂಡು ಬಂದರು. ಗಾಡಿಗೆ ಬಿಟ್ಕೊಂಡು ಬಂದ ಮೇಲೆ ನಾವು ಅವನನ್ನು ನಿಲ್ಲಿಸಿ ಕೈಯೆಲ್ಲ ಹಿಡಿದು ಸ್ಟ್ಯಾಂಡೆಲ್ಲ ಹಾಕಿ ನಿಲ್ಲಿಸಿ, ಮತ್ತು ಗಾಡಿ ರಿಕ್ಷಾದಲ್ಲಿ ಒಂದು ರಿಕ್ಷಾ ಬಂತು, ಒಂದು ರಿಕ್ಷಾದವರು ಬಿಟ್ಟರು, ಇನ್ನೊಂದು ರಿಕ್ಷಾದವರು ಬಂದರು, ಮತ್ತು 3 ರಿಕ್ಷಾದವರು ಅದು ಕರ್ಕೊಂಡು ಹೋದರು. ನಾ ಮತ್ತೆ ಹೇಳಿದೆ ಏಜೆ ಕರ್ಕೊಂಡು ಹೋಗಿ ಅಂತ, ಮತ್ತು ಏಜೆ ಕರ್ಕೊಂಡು ಹೋದ್ರ ಅಂತ. ನಿಮಗೆ ಗೊತ್ತಾಯಿತು ಅಟ್ಯಾಕ್ ಆಗಿರುವಂಥ ವಿಚಾರ? ಅಟ್ಯಾಕ್ ಆಗಿದ್ದ ವಿಷಯ ಅದು ಎಲ್ಲರೂ ಬೊಬ್ಬೆ ಹಾಕಿದ್ರು ಇಲ್ಲಿ, ಪಬ್ಲಿಕ್ ಎಲ್ಲ ಬೊಬ್ಬೆ ಹಾಕುವಾಗ ನಾವು ಓಡಿ ಅವರನ್ನು ಹಿಡಿದು ನಿಲ್ಲಿಸಿ ಮತ್ತೆ ರಿಕ್ಷಾದಲ್ಲಿ ಹಾಕಿದೆ ಅವರನ್ನು. ಅವನು ಏನಾದರೂ ಮಾತಾಡಿದ್ರ ನಿಮ್ಮ ಹತ್ರ? ಅವರು ಹಿಂದೆ ಬಂದು ಒಬ್ಬ ಹೊಡೆದ ಅಂತ ಹೇಳಿದ, ಹಿಂದೆ ಬರೆದು ಒಬ್ಬ ಹೊಡೆದ ಅಂತ ಹೇಳಿದ ಅಷ್ಟೇ. ಹಾಂ, ಮತ್ತೇನು ಹೇಳಿಲ್ಲ. ಗಾಯ ಎಷ್ಟು ಡೀಪ್ ಆಗಿತ್ತಾ? ಹಾಂ, ಸ್ವಲ್ಪ ಡೀಪೇ ಆಗಿತ್ತು. ಇದು ಕುತ್ತಿಗೆ ಹತ್ರ ಡೀಪೇ ಆಗಿತ್ತು, ಅಂದರೆ ಒಳ್ಳೆ ಪೆಟ್ಟು ಬಿದ್ದಿದೆ ಅದು. ಒಂದೇ ಕಡೆ ನನಗೆ ಎಂತಾಯ್ತು ಅಂತ ಕೇಳುವಾಗ ಯಾರು ಎಂತ ಇಲ್ಲ, ಹಿಂದೆಯಿಂದ ಬಂದು ಒಬ್ಬ ಹೊಡೆದ ಅಂತ ಹೇಳಿದ. ಮತ್ತು ನೋಡುವಾಗ ನಾವು ಹಿಂದೆ ಫುಲ್ಲು ಇಲ್ಲಿ ಹೊಟ್ಟೆ ಆಗಿತ್ತು, ಫುಲ್ಲು ಹಾಲದಲ್ಲಿ ಸ್ವಲ್ಪ ಹೊಟ್ಟೆ ಆಗಿತ್ತು. 2 ರಿಕ್ಷಾದವರು ಬಿಟ್ಟರು, ಮತ್ತು 3 ರಿಕ್ಷಾದವರು ನಿಮ್ಮ ಪಾಪ ತೊಗೊಂಡು ಹೋದ. ರಜಾಕ್ ರವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ಇವರು ಕೂಡ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಏನಾಗಿತ್ತು ಸರ್ ನೀವು ನೋಡುವಾಗ? ನಾವು ಊಟ ಮಾಡಿ ಬರುವಾಗ
ನೋಡಿ ಅಲ್ಲಿ ಉಂಟಲ್ಲ, ಒಂದು ಬೈಕನ್ನು ಇನ್ನೊಂದು ಬೈಕ್ ಅವರು ಬಂದು ಅಟ್ಯಾಕ್ ಮಾಡಿದರು. ಒಬ್ಬರು ಬೈಕಲ್ಲಿ ಇದ್ದರು, ಅವನ ಬೈಕ್ ನಿಲ್ಲಿಸಿ ಬಂದು ತಲವಾರಿಂದ ಬೀಸಿದ. ಫಸ್ಟ್ ಪೆಟ್ಟು ಅವನ ಹೆಲ್ಮೆಟಿಗೆ ಬಿತ್ತು, ಸೆಕೆಂಡ್ ಪೆಟ್ಟು ಅವನದು ತಲೆಗೆ ಬಿತ್ತು. ಆದರೆ ತಲೆಗೆ ಬಿದ್ದ ಕೂಡಲೇ ಅವನೇನು ಇದು ಮಾಡಲಿಲ್ಲ, ಅವನಿಗೆ ಮಾತ್ರ ಇದು ಸೀರಿ ಹೋಗಿದೆ ಅವನದು ನೆಕ್. ಆದರೆ ಸಹ ಅವನೇನು ಮಾಡಿದ ಗೊತ್ತುಂಟ, ಅದೇ ಸ್ಕೂಟರ್ ಬಿಡ್ಕೊಂಡೆ ಬಂದಿದ್ದಾನೆ. ಇಲ್ಲಿ ತನಕ ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿದ ನಂತರ ಇವರಿದ್ದಾರಲ್ಲ, ಇವರು ಅವನನ್ನು ಆಟೋಕ್ಕೆ ಹಾಕಿ AJ ಆಸ್ಪತ್ರೆ ಕಳಿಸಿದರು. ಅದರ ಆಟೋದವರು ಸ್ವಲ್ಪ ಇಬ್ಬರು ಫಸ್ಟಿಗೆ ಇದು ಮಾಡಲಿಲ್ಲ, ಮತ್ತೊಬ್ಬರು ಕರ್ಕೊಂಡು ಹೋದರು, ಮಾತ್ರ AJ ಆಸ್ಪತ್ರೆ ಕರ್ಕೊಂಡು ಹೋದರು. ಅದು ಸೀರಿಯಸ್ ಇತ್ತು, ಪೆಟ್ಟು ಮಾತ್ರ ಸೀರಿಯಸ್ ಇತ್ತು. ಒಬ್ಬನೇ ಬಂದು ಒಬ್ಬನೇ ಹೊಡೆದಿದ್ದಾನೆ. ಅದು ಪಬ್ಲಿಕ್ಕಲ್ಲಿ ಕ್ಯಾರೇ ಇಲ್ಲ. ಮತ್ತು ಇವರೆಲ್ಲ ಸೇರಿ ಇಲ್ಲಿ ರಪ್ಪ ಸಾಹಿಬಿನವರೆಲ್ಲ ಸೇರಿ ಆಟೋಗೆ ಹಾಕಿ ಕಳಿಸಿದ್ರು AJಗೆ. ಅದರಲ್ಲಿ ಇವನು ಸ್ವಲ್ಪ ಅನ್ಸರ್ ಅಂತ ಇವರು ಸ್ವಲ್ಪ ಜಾಸ್ತಿ ಇದು ಮಾಡಿದರು. ಮಾನವೀಯತೆಯಿಂದ ಅವರನ್ನು ಆಟೋಗೆ ಹಾಕಿ ಅವ್ರನ್ನ ಇಟ್ಕೊಂಡು ಆಟೋಗೆ ಹಾಕಿ ಮತ್ತು ಅವನು ಆಟೋದವರು AJ ಆಸ್ಪತ್ರೆ ಕರ್ಕೊಂಡೋದ್ರು. ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲ ಯಾರು ಜನ, ಯಾರು ಬಂದವರು, ಯಾರು ಈ ಪೆಟ್ಟು ತಿಂದವರು ಯಾರು ಅಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಮತ್ತು ಈಗೆಲ್ಲ ಗೊತ್ತಾಗ್ತುಂಟಲ್ಲ, ಓಟಕ್ಕಿಲ್ಲ, ಅದು ಆಗ ಸಿಗ್ನಲ್ ಬಿದ್ದಿತ್ತು. ಸಿಗ್ನಲ್ ಬಿದ್ದಾಗಲೇ ಬಂದು ಅಟ್ಯಾಕ್ ಮಾಡಿದ ಅವನು, ಅದೇ ಟೈಮಲ್ಲಿ ಅಟ್ಯಾಕ್ ಮಾಡಿದ್ದಾನೆ. ಮತ್ತೆ ಅವನು ಸಿಗ್ನಲ್ ಬಿಡೋ ಮುಂಚೆ ಅವನು ಅಟ್ಯಾಕ್ ಓಡಿದ್ದಾನೆ. ಬರುವಾಗ ಹೇಳಿದ್ರು, ಬೇರೆಯವರು ಹೇಳಿದರು, ಅಂದರೆ ಅವರು ಬೈಕ್ ತಂದಲ್ಲಿ ನಿಲ್ಲಿಸಿದ್ರು. ನಿಲ್ಲಿಸಿದ ತಕ್ಷಣ ಇವನು ಬ್ಯಾಕಿಂದ ಬಂದು ಬೈಕನ್ನು ನಿಲ್ಲಿಸಿದ್ದ. ಬೈಕಿಗೆ ಸೈಡ್ ಸ್ಟ್ಯಾಂಡ್ ಹಾಕಿ ಇಳಿದು ಒಂದು 4 ಸತಿ ವಾರ್ ಮಾಡಿದ್ದಾರೆ. ಅವರಿಗೆ ಕುತ್ತಿಗೆ ಭಾಗಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಹಾಗೆ. ಮತ್ತು ಅಲ್ಲಿಂದ ಬೈಕ್ ಹಿಡಿದು ಈ ಫುಟ್ಪಾತ್ ಮೇಲಿಂದ ಹೋಗಿದ್ದಾರೆ ಪಾಸಾಗಿ. ಅಲ್ಲಿ KSRTC ಏನು ಬಸ್ ನಿಂತಿದೆ. ಸೊ ಅಂತ ಹೇಳಿದ್ರೆ ಕಾಸರಗೋಡಿಂದ ಬರುವಂತ ಬಸ್ ಅಂತೇಳಿ ಕಾಣ್ತಾ ಇದೆ. ಸೊ ಅದರ ಹಿಂದ್ಗಡೆ ಡಿವೈಡರ್ ಹತ್ರ ನಡೆದಿರುವಂತಹ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಂತರ ಅಟ್ಯಾಕ್ ಆದ ನಂತರ ಈ ವಿಕ್ಕಿ ಬಪ್ಪಲ್ಗೆ ಏನಾಗಿದೆ ಅಂತ ಹೇಳು ಕೂಡ ಗೊತ್ತಿಲ್ಲ. ನಂತರ ಅವನು ತನ್ನ ಆಕ್ಟಿವಾವನ್ನು ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಕೂಡ ತೆಗೆದುಕೊಂಡು ಬಂದಿದ್ದಾನೆ. ಏನಂತ ಕೇಳಿದಕ್ಕೆ ಯಾರೋ ಹೊಡೆದಾಗಾಯ್ತು ಹಿಂದ್ಗಡೆಯಿಂದ ಅಂತೇಳಿ. ಅವರ ಏನೋ ಗಾಯ ಇದೆ, ಅದನ್ನು ನೋಡಿದಾಗ ಸ್ವಲ್ಪ ಡೀಪ್ ಆಗಿತ್ತು ಗಾಯ ಅನ್ನುವಂತ ವಿಚಾರದಲ್ಲಿ ಇಲ್ಲಿ ಹಿಡಿದುಕೊಟ್ಟಂತಹ ವ್ಯಕ್ತಿ ಕೂಡ ಹೇಳಿರುವಂತದ್ದು. ಸ್ವಲ್ಪ ಡೀಪ್ ಆಗಿತ್ತು ಗಾಯ ಅಂತೇಳಿ, ಅವರಿಗೂ ಕೂಡ ಹೆದರಿಕೆ ಆಗಿತ್ತು. ಸೊ ಸ್ಥಿತಿ ಈಗ ಗಂಭೀರ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ CCTV ಫುಟೇಜ್ ಅನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ನಡೆದಂತಹ ಘಟನೆ ನಂತರದಲ್ಲಿ ಅಟ್ಯಾಕ್ ಮಾಡಿದಂತಹ ಆರೋಪಿ ಏನಿದ್ದಾನೆ ಅವನು ಇದೇ ಫುಟ್ಪಾತಿನಿಂದ ಬಂದು ಪರಾರಿ ಆಗೋಕೆ ಪ್ರಯತ್ನ ಪಟ್ಟಿರುವಂಥದ್ದು. ನೋಡಿ, ಈ ಸೈಡಿಂದ ಬಂದು, ಯಾಕೆಂತ ಹೇಳಿದ್ರೆ ಸಿಗ್ನಲ್ ಇತ್ತು, ಗಾಡಿ ಕೂಡ ನಿಂತಿತ್ತು. ಸೊ ಅಟ್ಯಾಕ್ ಮಾಡಿದ ನಂತರ ಇದೇ ಫುಟ್ಪಾತಿಂದ ಬಂದು ನಂತರದಲ್ಲಿ ಈ ಸೈಡಿಂದಾಗಿ ಜ್ಯೋತಿಯಾಗಿ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ.